ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿ ಸಾವು ನೋವಿನ ಪ್ರಕರಣಗಳು ಪ್ರತಿನಿತ್ಯ ನಡೆಯುತ್ತಿವೆ. ಭಾನುವಾರವೂ ಸಹ ನಂದಿ ಗಿರಿಧಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2 ಪ್ರತ್ಯೇಕ ಅಪಘಾತ ಪ್ರಕರಣಗಳು ದಾಖಲಾಗಿವೆ. ಕಾರಹಳ್ಳಿ ಕ್ರಾಸ್ ಬಳಿ ಇರುವ ಅಂಗಟ್ಟ ಗ್ರಾಮದ ಬಳಿ ಅದೇ ಗ್ರಾಮದ ಮುನಿರಾಜು ಅನ್ನೋರು ಟ್ರ್ಯಾಕ್ಟರ್ ಚಲಾಯಿಸಿಕೊಂಡು ಬಂದು ಟೀ ಕುಡಿಯೋಕೆ ಅಂತ ರಸ್ತೆ ಬದಿ ನಿಲ್ಲಿಸಿದ್ದಾರೆ. ಇನ್ನು ದೇವನಹಳ್ಳಿ ಮೂಲದ ಸಂದೀಪ್ ಅನ್ನೋರು ಕಾರಲ್ಲಿ ಬರುವಾಗ ಮುಂದೆ ಹೋಗ್ತಾ ಇದ್ದ ಬೈಕ್ ಸವಾರನನ್ನ ತಪ್ಪಿಸಲು ಹೋಗಿ ನಿಂತಿದ್ದ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಇದರಿಂದ ಟ್ರ್ಯಾಕ್ಟರ್ ಮುಂಭಾಗ ಸಂಪೂರ್ಣ ಜಖಂ ಆಗಿದೆ. ಕಾರು ಸಹ ಸಂಪೂರ್ಣ ನಜ್ಜುಗಜ್ಜಾಗಿದೆ. ಅಂಗಟ ನಮ್ಮ ಹೆಸರು ಮುನಿರಾಜು ಅಂತ. ನಾವು ಕಾರಹಳ್ಳಿ ಕ್ರಾಸಿಂದ ನಮ್ಮ ಊರಿಗೆ ಬರೋಕ್ಕೆ ಬಂದು ಇಲ್ಲಿ ನಿಲ್ಲಿಸಿದ್ವಿ. ಗಾಡಿಗಳು ಆ ಕಡೆಯಿಂದ ಬಂದಿದ್ದಕ್ಕೆ ಇಲ್ಲಿ ನಿಲ್ಲಿಸ್ಕೊಂಡು ನಮ್ಮ ಫ್ರೆಂಡ್ ಇದ್ದರು ಮಾತಾಡ್ತಾಯಿದ್ವಿ. ಆ ಕಾರವರು ಫಾಸ್ಟಾಗಿ ಬಂದುಬಿಟ್ಟು ನಮ್ಮ ಟ್ಯಾಕ್ಟ್ರ್ ಗುದ್ಬಿಟ್ಟು ನಮ್ಮ ಟ್ಯಾಕ್ಟ್ರ್ ಡ್ಯಾಮೇಜ್ ಆಗೈತೆ. ಬೋರ್ ಹೊಡೆದೋಗೈತೆ, ಆಕ್ಸಲ್ಲು ಹೊಡೆದೋಗೈತೆ. ಆ ಟ್ಯಾಕ್ಟ್ರ್ ಇಲ್ದಿರಿದ್ರೆ ಆ ಕಾರಲ್ಲಿರೋ ಯಾರೋ ಪ್ಯಾಸೆಂಜರ್ನ ಹಾಕ್ಕೊಂಡು ಹೋಗ್ತಾಯಿದ್ದ ಮುದ್ದೇನಹಳ್ಳಿ ಸತ್ಯಸಾಯಿ ಹಾಸ್ಪಿಟ್ಲಿಗೆ. ಆ ಕಾರಲ್ಲಿರೋರು ಡ್ರೈವರ್ ಉಳಿತಿರಲಿಲ್ಲ, ಓನರ್ ಉಳಿತಿರಲಿಲ್ಲ. ಈ ಟ್ಯಾಕ್ಟ್ರು ಇದ್ದು ಟ್ಯಾಕ್ಟ್ರ್ ಗುದ್ದದೇ ಇದ್ದಿದ್ರೆ ಅಷ್ಟು ವರಿಷ್ಠಾಗಿ ಗಾಡಿ ಬಂತದ್ದು. ನಾವು ಡ್ರೈವಿಂಗ್ ಮಾಡಿರಲಿಲ್ಲ, ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಹಾಕಿದ್ದು. ಪಾರ್ಕ್ ಮಾಡಿಬಿಟ್ಟು ಟೀ ಕುಡಿತಾ ಪಾರ್ಕ್ ಮಾಡಿಬಿಟ್ಟು ಟೀ ಕುಡಿತಾ ಇದ್ವಿ. ಅವರು ಕಾರು ಫಾಸ್ಟಾಗಿ ಬರ್ತಾಯಿದ್ರು. ಅದ್ಯಾವುದೋ ಹಿಂದೆಯಿಂದ ಬೈಕ್ ಬಂದಂತೆ ಅವರು ಯೂ ಟರ್ನ್ ಮಾಡ್ಕೊಂಡವ್ರೆ. ಅವ್ರು ಕಂಟ್ರೋಲ್ ಸಿಗದಿರೋ ಬಂದು ಟ್ಯಾಕ್ಟ್ರ್ ಗುದ್ಬಿಟ್ಟವ್ರು. ನಾನು ದೇವನಹಳ್ಳಿಯಿಂದ ಬರ್ತಾಯಿದ್ದೆ. ಸಡನ್ನಾಗಿ ಬೈಕವನು ಅಡ್ಡ ಬಂದ. ನಾವು ಮುಂದೆ ಹೋಗ್ತಾ ಇದ್ದ ಬೈಕವನು, ನಾನು ಹಿಂದೆ ಬರ್ತಾಯಿದ್ದೆ. ಸಡನ್ನಾಗಿ ಅವ್ನು ರೈಟ್ಗೆ ಹೇಳ್ದ. ಅವನ್ನ ಅವಾಯ್ಡ್ ಮಾಡೋಕ್ಕೆ ಹೋಗಿ ಟ್ಯಾಕ್ಟ್ರಿಗೆ ಟಚ್ ಆಗಿದೆ. ಒಬ್ಬ ಟ್ಯಾಕ್ಟ್ರ್ ಅವ್ರದ್ದು ಏನಿಲ್ಲ, ಸೈಡಲ್ಲಿ ಹಾಕಿದ್ರು. ನಾನೇ ಹೋಗಿ ಟಚ್ ಮಾಡಿದೆ ಟ್ಯಾಕ್ಟ್ರಿಗೆ. ಬೈಕವರು ಸಡನ್ನಾಗಿ ಫೋನ್ ಮಾತಾಡ್ಕೊಂಡು ರೈಟ್ಗೆ ಹೇಳ್ತಿದ್ದು ಅಷ್ಟೇ. ಅದಕ್ಕೆ ಅವ್ರನ್ನ ಅವಾಯ್ಡ್ ಮಾಡೋಕ್ಕೆ ಹೋಗಿ ನಾನು ಟ್ಯಾಕ್ಟ್ರಿಗೆ ಪಾಪ ಒಂದು ವೀಲ್ ಕಿತ್ತೋಗಿದೆ ಫ್ರಂಟು. ಕಾರ್ ಬಂದು ಫುಲ್ ಶೇಪೆಲ್ಲ ಹೋಗಿದೆ ಅಣ್ಣ, ಡ್ಯಾಮೇಜ್ ಆಗಿದೆ. ಕಾರ್ ಜಾಸ್ತಿ ಆಗಿದೆ. ಇಲ್ಲ ಅಣ್ಣ, ಯಾರಿಗೇನು ಆ ಥರ ಏನಿಲ್ಲ. ಕಾರಲ್ಲಿ ನಾನು ಒಬ್ಬನೇ ಇದ್ದಿದ್ದು, ಯಾರಿಗೇನು ಆಗಿಲ್ಲ ತೊಂದರೆ. ಪಾಪ ಟ್ಯಾಕ್ಟ್ರ್ ಹೊಡೆದು ಏನಿಲ್ಲ ಅಣ್ಣ, ಪಾಪ ಸೈಡ್ಗೆ ಹಾಕಿದ್ರು ಅವರು. ನಮ್ಮದೇ ಇದಾಗಿರೋದು ಅಷ್ಟೇ. ಆದರೆ ದೇವರ ದಯೆಯಿಂದ ಅಪಘಾತದಲ್ಲಿ ಯಾರಿಗೂ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಇನ್ನು ಇದೊಂದು ಪ್ರಕರಣವಾದರೆ ಅದೇ ರಸ್ತೆಯಲ್ಲಿ ಮತ್ತೊಂದು ಅಪಘಾತವಾಗಿದೆ. ಹೌದು, ತಾಲೂಕಿನ ತಿರ್ನಳ್ಳಿ ಗ್ರಾಮದ ಬಳಿ ಹಳ್ಳಿಗಳ ಡೈರಿಯಲ್ಲಿ ಶೇಖರಣೆಯಾದ ಹಾಲನ್ನು ತುಂಬಿಸಿಕೊಂಡು ಚಿಮುಲ್ ಮೆಗಾ ಡೈರಿಗೆ ಬರ್ತಿದ್ದ ಹಾಲಿನ ಟ್ಯಾಂಕರ್ ಮತ್ತು ಬೆಂಗಳೂರು ಮೂಲದ ಕಾರೊಂದರ ನಡುವೆ ಭೀಕರ ಅಪಘಾತವಾಗಿದೆ. ಅಪಘಾತದಲ್ಲಿ ಹಾಲಿನ ಟ್ಯಾಂಕರ್ ಮುಂಭಾಗ ನಜ್ಜುಗಜ್ಜಾದರೆ ಕಾರಿನ ಮುಂಭಾಗ ಅಪ್ಪಚ್ಚಿಯಾಗಿದ್ದು, ಕಾರಲ್ಲಿ ಪ್ರಯಾಣಿಸ್ತಾ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಈಗ ನೋಡಿ ಗಾಡಿ ಆ ರೇಂಜ್ ಗೊತ್ತಿಲ್ಲ, ಯಾವ ಸ್ಪೀಡ್ ಆಗುತ್ತೆ.
ಇದು ಡ್ರೈವರ್ ನೀನೇನಾ? ನೀನಲ್ಲ. ನಾನು ಡ್ರೈವರ್ ಅದು. ಇನ್ನು ಈ ಅಪಘಾತ ಪ್ರಕರಣಗಳು ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಎರಡೂ ಪ್ರತ್ಯೇಕ ಅಪಘಾತಗಳ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.